ಎಲ್ಲ ಸಮಾಜದವರು ನಮ್ಮ ಜೊತೆಗಿದ್ದಾರೆ. ನಾನು ಇವತ್ತೆಲ್ಲ ಸಮಾಜದವರ ವತಿಯಿಂದ ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅಂತ ನಿಮ್ಮಲ್ಲಿ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ. ಆಕಸ್ಮಿಕವಾಗಿ ನಮಗೆ ಕೊಡೋಕ್ಕಾಗಿಲ್ಲ ಅಂದ್ರೆ ಅಹಿಂದ ಸಮಾಜದಲ್ಲಿ ಯಾರಿಗೆ ಕೊಟ್ಟರು ನಾವು ಗೆಲ್ಲಿಸ್ತೀವಿ. ಅವ್ರಿಗೆ ಯಾರಿಗಾರು ಕೊಡ್ರಿ, ನಾಯಕರಿಗೆ ಕೊಡ್ರಿ, ಲಿಂಗಾಯತರಿಗೆ ಕೊಡ್ರಿ, ವೀರಶೈವರಿಗೆ ಕೊಡ್ರಿ, ಇನ್ಕ್ಲೂಡಿಂಗ್ SC ಅವರಿಗೆ ಕೊಡ್ರಿ, ನಾವು ಗೆಲ್ಲಿಸ್ತೀವಿ. ರಿಸರ್ವ್ ಕ್ಷೇತ್ರ ಅಲ್ಲ, ಇಲ್ಲ, ನಾವು ಜನರಲ್ ಆಗಿ ಗೆಲ್ಲಿಸ್ತೀವಿ. ಅದು ಏನದು ಕಾಂಟ್ರಾಕ್ಟ್, ಅದು ಒಂದು ಕಡೆಯಿಂದ ನಮ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಗೇನು ಈ ಸರ್ತಿ ನಾವು ಏನಾರು ಮಾಡಿ ತಗೊಂಡ್ರೆ ಮುಂದೆ ಯಾರೊಬ್ರು ಆಗ್ತಾರೆ ಅಂತ ಇಷ್ಟೇ ನಮ್ದು. ಮತ್ತೆ ಏನು ಏನೇನು ಇಲ್ಲ, ನನಗೇನು ವ್ಯತ್ಯಾಸ ಅಲ್ಲ. ಈ ಚೇರಿಂದ ಆ ಚೇರಿಗೆ ಹೋಗ್ತೀನಿ ಅಷ್ಟೇ, ಈ ಹಾಲಿಂದ ಪಕ್ಕದ ಹಾಲಿಗೆ ಹೋಗ್ತೀನಿ. ಆದರೆ ಡೆವಲಪ್ಮೆಂಟ್ ವಿಚಾರದಾಗೆ ನಮಗೆ MLA ಅಂದ್ರೆ ಏನನ್ನೋದೇ ಗೊತ್ತಾಗಿ ಮಾಡಕೊಳ್ಳಿಲ್ಲ ಅವ್ರು ಇವತ್ತು ತನಕ. ಈಗ MLCಗೆ 2 ಕೋಟಿ ರೂಪಾಯಿ ಕೊಡ್ತಾರೆ ಒಂದು ವರ್ಷಕ್ಕೆ, MLAಗೆ 1,000 ರೂಪಾಯಿ 1,000 ಕೋಟಿ ರೂಪಾಯಿ ತನಕ ಕೊಡ್ತಾರೆ. ಈಗ ಹೇಳಿದ್ರೆ ನಮ್ಮ ಸ್ನೇಹಿತರು ಸ್ವಲ್ಪ ಜನ ಇಷ್ಟು ಒಂದು ಓಟ್ ಕೊಟ್ಟು ನಾವು 30-40 ವರ್ಷದಿಂದ ಬರೀ ರೋಡು ಸಣ್ಣ ಪುಟ್ಟ ಅಂತ ಒಂದು ಕೆಲಸ. ನಮಗೆ ಕಾಲೇಜ್ ಯಾರು ಕೊಡಬೇಕು, ಸ್ಕೂಲ್ ಯಾರು ಕೊಡಬೇಕು, ನಮ್ಮ ಹಾಸ್ಟೆಲ್ ಯಾರು ಕೊಡಬೇಕು, ಹಾಸ್ಪಿಟಲ್ ಯಾರು ಮಾಡಿಕೊಡ್ಬೇಕು, ನಮ್ಮ ಯಾರೊಬ್ರು ನಮ್ಮ ತಾಯಿ ನಮ್ಮ ತಂಗಿ ಯಾರೊಬ್ರು ಹೆರಿಗೆ ಬಂದರೆ ಯಾರು ಆಟೋ ಸಿಕ್ಕಿಲ್ಲ ಅಂದರೆ ಅವರಲ್ಲಿ ದಾರ್ಯಾಗೆ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇರ್ತವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜದವರು ನಾವು ಯೋಚನೆ ಮಾಡಿ ಅವ್ರು ಯಾವಾಗ ಮಾಡಬೇಕಾಗಿತ್ತು. ಒಂದು. ಎರಡನೇದು, ಎಲೆಕ್ಷನ್ ಬಂದ ಕೂಡಲೇ ಫೌಂಡೇಶನ್ ಸ್ಟೋನ್ಗಳು ಶುರುವಾಗ್ತವೆ. ಹೋದ ಸರ್ತಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಲ್ಲಿ ಕಲ್ಯಾಣ ಮಂಟಪ ಕಟ್ತೀನಿ ಅಂತ ಹೇಳಿ ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಆತೇನ್ರಪ್ಪ ಕಲ್ಯಾಣ ಮಂಟಪ ಅಲ್ಲಿ ಬಸವನಗರನಾಗೆ ಎಲೆಕ್ಷನ್ ಅನೌನ್ಸ್ ಆದ ಕೂಡಲೇ ಒಂದು ನಮ್ಮನೆ ಚಾಲು ಅಪ್ಲೈ ಇವು ಹಾಕೋದು, ಫೌಂಡೇಶನ್ ಹಾಕೋದು. ಡಿಗ್ರಿ ಕಾಲೇಜ್ ತರ್ತೇವೆ ಅಂತ ಹೇಳಿದ್ರೆ ಈಗ ತನಕ ಡಿಗ್ರಿ ಕಾಲೇಜ್ ಬಂದಿಲ್ಲ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಿದೆ ಅಂತ ಹೇಳಿದ್ರೆ ಈಗ ತನಕ ಬಂದಿಲ್ಲ. ಇನ್ನು ನಾವು ಮನುಷ್ಯರಲ್ವಾ? ನಮ್ಗೇನು ಅಂಥವೆಲ್ಲ ಅವಶ್ಯಕತೆ ಇಲ್ವಾ? ನಮಗೆ ದೇವರ ದಯದಿಂದ ಸಿದ್ದರಾಮಯ್ಯ ಸರ್ಕಾರ ಇದೆ, DK ಶಿವಕುಮಾರ್ ಸಾಹೇಬರಿದ್ದಾರೆ. ನಮ್ಮ ಸರ್ಕಾರ 140 ಶಾಸಕರು ಹೊಂದಿರತಕ್ಕಂಥ ಸರ್ಕಾರ ಇದೆ. ಎಲ್ಲ ಸಮಾಜದವರು ನಮ್ಮ ಜೊತೆಗಿದ್ದಾರೆ. ನಾನು ಇವತ್ತೆಲ್ಲ ಸಮಾಜದವರ ವತಿಯಿಂದ ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅಂತ ನಿಮ್ಮಲ್ಲಿ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ. ಆಕಸ್ಮಿಕವಾಗಿ ನಮಗೆ ಕೊಡೋಕ್ಕಾಗಿಲ್ಲ ಅಂದ್ರೆ ಅಹಿಂದ ಸಮಾಜದಲ್ಲಿ ಯಾರಿಗೆ ಕೊಟ್ಟರು ನಾವು ಗೆಲ್ಲಿಸ್ತೀವಿ. ಅವ್ರಿಗೆ ಯಾರಿಗಾರು ಕೊಡ್ರಿ, ನಾಯಕರಿಗೆ ಕೊಡ್ರಿ, ಲಿಂಗಾಯತರಿಗೆ ಕೊಡ್ರಿ, ವೀರಶೈವರಿಗೆ ಕೊಡ್ರಿ, ಇನ್ಕ್ಲೂಡಿಂಗ್ SC ಅವರಿಗೆ ಕೊಡ್ರಿ, ನಾವು ಗೆಲ್ಲಿಸ್ತೀವಿ. ರಿಸರ್ವ್ ಕ್ಷೇತ್ರ ಅಲ್ಲ, ಇಲ್ಲ, ನಾವು ಜನರಲ್ ಆಗಿ ಗೆಲ್ಲಿಸ್ತೀವಿ. ಅದು ಏನದು ಕಾಂಟ್ರಾಕ್ಟ್, ಅದು ಒಂದು ಕಡೆಯಿಂದ ನಮ್ದು ಏನಪ್ಪ ಅಂತ ಹೇಳಿದ್ರೆ, ನಮಗೇನು ಈ ಸರ್ತಿ ನಾವು ಏನಾರು ಮಾಡಿ ತಗೊಂಡ್ರೆ ಮುಂದೆ ಯಾರೊಬ್ರು ಆಗ್ತಾರೆ ಅಂತ ಇಷ್ಟೇ ನಮ್ದು. ಮತ್ತೆ ಏನೇನು ಇಲ್ಲ, ನನಗೇನು ವ್ಯತ್ಯಾಸ ಅಲ್ಲ. ಈ ಚೇರಿಂದ ಆ ಚೇರಿಗೆ ಹೋಗ್ತೀನಿ ಅಷ್ಟೇ, ಈ ಹಾಲಿಂದ ಪಕ್ಕದ ಹಾಲಿಗೆ ಹೋಗ್ತೀನಿ. ಆದರೆ ಡೆವಲಪ್ಮೆಂಟ್ ವಿಚಾರದಾಗೆ ನಮಗೆ MLA ಅಂದ್ರೆ ಏನನ್ನೋದೇ ಗೊತ್ತಾಗಿ ಮಾಡಕೊಳ್ಳಿಲ್ಲ ಅವ್ರು ಇವತ್ತು ತನಕ. ಈಗ MLCಗೆ 2 ಕೋಟಿ ರೂಪಾಯಿ ಕೊಡ್ತಾರೆ ಒಂದು ವರ್ಷಕ್ಕೆ, MLAಗೆ 1,000 ರೂಪಾಯಿ 1,000 ಕೋಟಿ ರೂಪಾಯಿ ತನಕ ಕೊಡ್ತಾರೆ. ಈಗ ಹೇಳಿದ್ರೆ ನಮ್ಮ ಸ್ನೇಹಿತರು ಸ್ವಲ್ಪ ಜನ ಇಷ್ಟು ಒಂದು ಓಟ್ ಕೊಟ್ಟು ನಾವು 30-40 ವರ್ಷದಿಂದ ಬರೀ ರೋಡು ಸಣ್ಣ ಪುಟ್ಟ ಅಂತ ಒಂದು ಕೆಲಸ. ನಮಗೆ ಕಾಲೇಜ್ ಯಾರು ಕೊಡಬೇಕು, ಸ್ಕೂಲ್ ಯಾರು ಕೊಡಬೇಕು, ನಮ್ಮ ಹಾಸ್ಟೆಲ್ ಯಾರು ಕೊಡಬೇಕು, ಹಾಸ್ಪಿಟಲ್ ಯಾರು ಮಾಡಿಕೊಡ್ಬೇಕು, ನಮ್ಮ ಯಾರೊಬ್ರು ನಮ್ಮ ತಾಯಿ ನಮ್ಮ ತಂಗಿ ಯಾರೊಬ್ರು ಹೆರಿಗೆ ಬಂದರೆ ಯಾರು ಆಟೋ ಸಿಕ್ಕಿಲ್ಲ ಅಂದರೆ ಅವರಲ್ಲಿ ದಾರ್ಯಾಗೆ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇರ್ತವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜದವರು ನಾವು ಯೋಚನೆ ಮಾಡಿ ಅವ್ರು ಯಾವಾಗ ಮಾಡಬೇಕಾಗಿತ್ತು. ಒಂದು. ಎರಡನೇದು, ಎಲೆಕ್ಷನ್ ಬಂದ ಕೂಡಲೇ ಫೌಂಡೇಶನ್ ಸ್ಟೋನ್ಗಳು ಶುರುವಾಗ್ತವೆ. ಹೋದ ಸರ್ತಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಲ್ಲಿ ಕಲ್ಯಾಣ ಮಂಟಪ ಕಟ್ತೀನಿ ಅಂತ ಹೇಳಿ ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಆತೇನ್ರಪ್ಪ ಕಲ್ಯಾಣ ಮಂಟಪ ಅಲ್ಲಿ ಬಸವನಗರನಾಗೆ ಎಲೆಕ್ಷನ್ ಅನೌನ್ಸ್ ಆದ ಕೂಡಲೇ ಒಂದು ನಮ್ಮನೆ ಚಾಲು ಅಪ್ಲೈ ಇವು ಹಾಕೋದು, ಫೌಂಡೇಶನ್ ಹಾಕೋದು. ಡಿಗ್ರಿ ಕಾಲೇಜ್ ತರ್ತೇವೆ ಅಂತ ಹೇಳಿದ್ರೆ ಈಗ ತನಕ ಡಿಗ್ರಿ ಕಾಲೇಜ್ ಬಂದಿಲ್ಲ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಿದೆ ಅಂತ ಹೇಳಿದ್ರೆ ಈಗ ತನಕ ಬಂದಿಲ್ಲ. ಇನ್ನು ನಾವು ಮನುಷ್ಯರಲ್ವಾ? ನಮ್ಗೇನು ಅಂಥವೆಲ್ಲ ಅವಶ್ಯಕತೆ ಇಲ್ವಾ? ನಮಗೆ ದೇವರ ದಯದಿಂದ ಸಿದ್ದರಾಮಯ್ಯ ಸರ್ಕಾರ ಇದೆ,
ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ನಮ್ಮ ಸರ್ಕಾರ 140 ಶಾಸಕರು ಹೊಂದಿರತಕ್ಕಂಥ ಸರ್ಕಾರ ಇದೆ.